ನೆಲಮಂಗಲ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಗಲಾಟೆ, ಪುಂಡಾಟಿಕೆ ಹಾಗೂ ಸಾರ್ವಜನಿಕ ಶಾಂತಿ ಕದಡುವ ಘಟನೆಗಳಿಗೆ ಕಡಿವಾಣ ಹಾಕಲು ಪೊಲೀಸರು ಅಲರ್ಟ್ ಆಗಿದ್ದಾರೆ. ನಗರದಲ್ಲಿ ಸೋಮವಾರ ತಡರಾತ್ರಿ ಟೌನ್ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿದ್ದು, ಪುಂಡಾಟಿಕೆ ಮಾಡುವವರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಡಿವೈಎಸ್ಪಿ ಉಮಾರಾಣಿ ಅವರ ಮಾರ್ಗದರ್ಶನದಲ್ಲಿ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಭರತ್ ನೇತೃತ್ವದ ತಂಡ ನಗರದ ವಿವಿಧ ಬಾರ್ಗಳು ಹಾಗೂ ಸಾರ್ವಜನಿಕ ಸ್ಥಳಗಳು ಹಾಗೂ ಪ್ರಮುಖ ಪ್ರದೇಶಗಳಲ್ಲಿ ದಿಢೀರ್ ತಪಾಸಣೆ ನಡೆಸಿದ್ದಾರೆ. ಈ ವೇಳೆ ಬಾರ್ಗಳಲ್ಲಿ ಅಳವಡಿಸಿರುವ ಸಿಸಿಟಿವಿ ಕ್ಯಾಮೆರಾಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿವೆಯೇ, ಸಿಬ್ಬಂದಿಯ ದಾಖಲೆಗಳು ಸಮರ್ಪಕವಾಗಿವೆಯೇ ಹಾಗೂ ಅಪ್ರಾಪ್ತ ವಯಸ್ಕರನ್ನು ಕೆಲಸಕ್ಕೆ ನಿಯೋಜಿಸಲಾಗಿದೆಯೇ ಎಂಬುದರ ಬಗ್ಗೆ ಪರಿಶೀಲನೆ ನಡೆಸಲಾಯಿತು. ಇನ್ನು ಅಕ್ರಮ ವಲಸಿಗರ ಕುರಿತು ಮಾಹಿತಿ ಸಂಗ್ರಹಿಸುವ ನಿಟ್ಟಿನಲ್ಲೂ ಕೆಲ ಪ್ರದೇಶಗಳಲ್ಲಿ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಗರದಲ್ಲಿ ಪುಡಿ ರೌಡಿಗಳ ಪುಂಡಾಟಿಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕೆಲವರನ್ನು ಪೊಲೀಸ್ ಠಾಣೆಗೆ ಕರೆಸಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗದಂತೆ ಪೊಲೀಸರು ಸೂಚನೆ ನೀಡಿದ್ದು, ಸಾರ್ವಜನಿಕರ ಶಾಂತಿ ಹಾಗೂ ಸುರಕ್ಷತೆಗೆ ಧಕ್ಕೆ ತರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಚ್ಚರಿಸಿದ್ದಾರೆ. ಕಾನೂನು ವ್ಯವಸ್ಥೆಯಲ್ಲಿ ಕಾಪಾಡುವ ನಿಟ್ಟಿನಲ್ಲಿ ಇಂತಹ ವಿಶೇಷ ಕಾರ್ಯಾಚರಣೆಗಳು ಮುಂದಿನ ದಿನಗಳಲ್ಲೂ ಮುಂದುವರಿಯಲಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ನೆಲಮಂಗಲದಲ್ಲಿ ಪುಂಡಾಟಿಕೆ ಹಾಗೂ ರೌಡಿಸಂಗೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿದ್ದು, ಕಾನೂನು ಮೀರುವವರಿಗೆ ಖಡಕ್ ವಾರ್ನಿಂಗ್ ನೀಡಿದೆ. ಆಯ್ತು, ಒಂದು ತಿಂಗಳಾಯ್ತಲ್ಲ. ಆಯ್ತು, ಆಯ್ತಪ್ಪ, ಅವನು ಯಾರು ತಲೆ ಹೊಡ್ಬಿಟ್ಟು ಹೋಗ್ಬಿಡ್ತಾನೆ. ಏನ್ ಮಾಡ್ತಾರಪ್ಪ? ಕಂಪ್ಲೇಂಟ್ ಕೊಟ್ರೆ ಇನ್ನ ಮಾಡ್ಕೊಂಡಿಲ್ಲ. ತೋರ್ಸ್ರಿ, ಇವ್ನ ಆಧಾರ್ ಕಾರ್ಡು ಇವ್ನು ತೋರ್ಸಿ, ಅವನ್ ತೋರ್ಸಿ, ನಿಮ್ ಮೊಬೈಲ್ ತೋರಿಸ್ತಾರ. ಇದೇನು ಕರೆಕ್ಟ್ ಮಾಡಿ ತೋರ್ಸಿ. ಹೌದಾಗೆ ನೀವು ತೋರಿಸ್ಬೇಡ. ಈಗೇನು ಕರೆಕ್ಟ್ ಮಾಡಿದ್ರೆ ಅದು ತೋರಿಸಿ. ಹೆಂಗೆ ಇಟ್ಕೊತೀರಾ ನೀವು ಕೆಲಸಕ್ಕೆ? ನೀವು ಬಾಂಗ್ಲಾದೇಶನೇ ಇರ್ಬೋದು. ನಾನು ಹೇಳ್ತಿದ್ದೀನಿ ಬಾಂಗ್ಲಾದೇಶ ಅಂತ. ಹೆಂಗೆ ಇಟ್ಕೊಂಡು ಹೊಸ್ತಿರಲ್ಲ? ಬಾಂಗ್ಲಾದೇಶ ಸೇರಿಸ್ಕೋತಾ ಇದ್ದೀರಾ? ಈಗ ನಾನು ಕಂಪ್ಲೇಂಟ್ ರೇಸ್ ಮಾಡ್ತೇನೆ. ಬಾಂಗ್ಲಾದೇಶ ಹೌದು, ನಾನು ಹೇಳ್ತೇನೆ ಬಾಂಗ್ಲಾದೇಶ ಅಂತ. ನನ್ನ ಗ್ರೂಪ್ ತೋರಿಸ್ರಿ. ಆಯ್ತು, ನಿಮ್ಮ ಬೇಕಾದ್ರೆ ಕೊಡ್ತೀಯಾ? ನೀವು ತೋರ್ಸೋಣ. ಹೆಂಗೆ ಇಟ್ಕೊಂಡು ಕೆಲಸಕ್ಕೆ